ಕದ್ರಾ ಗ್ರಾಮದ ರಿಷೆಲ್ ಸಾವಿನ ವಿಚಾರವನ್ನ ರಾಜಕೀಯ ದ್ವೇಷ ಸಾಧನೆಗೆ ಬಳಸಿಕೊಳ್ಳಲಾಗುತ್ತಿದ್ದು, ರಿಷೆಲ್ ತಾಯಿ ನೀಡಿದ ಕಿರುಕುಳವೇ ಆಕೆಯ ಸಾವಿಗೆ ಕಾರಣವಾಗಿದ್ದು, ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಯಲಿ ಎಂದು ಕಿನ್ನರ ಗ್ರಾಮದ ಸೀಮಾ ಕೊಟಾರ್ಕರ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿರಾಗ್ ಹಾಗೂ ರಿಷೆಲ್ ನಡುವೆ ಪ್ರೀತಿ ಇದ್ದದ್ದು ಸತ್ಯ, ಆದರೆ ಅದು ಪವಿತ್ರ ಪ್ರೀತಿಯಾಗಿತ್ತೇ ವಿನಃ ಬೇರೆ ಏನೂ ಇರಲಿಲ್ಲ. ಆದರೆ ಕೆಲವರು ಈ ಪ್ರಕರಣವನ್ನ ದ್ವೇಷ ಸಾಧನೆಗೆ ಬಳಸಿಕೊಳ್ಳುತ್ತಿದ್ದಾರೆ. ಸಾವಿನ ಪ್ರಕರಣವನ್ನ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ರಿಷೆಲ್ ಹಾಗೂ ಚಿರಾಗ್ ನಡುವೆ ಪ್ರೀತಿ ಇದ್ದದ್ದು ಮನೆಯವರೆಗೂ ತಿಳಿದಿತ್ತು. ರಿಷೆಲ್ ಚಿರಾಗ್ ಮನೆಗೆ ಹೋಗಿ ಬರುವುದು ಮಾಡುತ್ತಿದ್ದಳು. ಅನೇಕ ಕಾರ್ಯಕ್ರಮಕ್ಕೆ ರಿಷೆಲ್ ಚಿರಾಗ್ ಕುಟುಂಬದವರ ಜೊತೆ ಬಂದಿದ್ದಳು. ಹೀಗಿರುವ ವೇಳೆಯಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ಆಕೆಯ ತಾಯಿಯ ಕಿರುಕುಳವೇ ಕಾರಣವಾಗಿದೆ ಎಂದು ಆರೋಪಿಸಿದ್ದಾರೆ. ರಿಷೆಲ್ ಆತ್ಮಹತ್ಯೆಯ ನಂತರ ಚಿರಾಗ್ ಮಾನಸಿಕವಾಗಿ ಕುಗ್ಗಿದ್ದಾನೆ. ಪ್ರೀತಿ ಮಾಡುತ್ತಿದ್ದ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಆತನ ಮನಸ್ಸಿಗೆ ಘಾಸಿಯಾಗಿದೆ. ಈ ವೇಳೆಯಲ್ಲಿ ಕೆಲವರು ಮಾಧ್ಯಮಗಳ ಮುಂದೆ ಬಂದು ಸುಳ್ಳು ಆರೋಪ ಮಾಡುತ್ತಿದ್ದು, ನಾವು ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿದ್ದೇವೆ ಎಂದರು. ರಿಷೆಲ್ ಸಾವಿನ ದುರುಪಯೋಗ ಪಡೆಯಲು ಕೇವಲ ದುಷ್ಟಶಕ್ತಿಗಳು ಪ್ರಯತ್ನಿಸುತ್ತಿದೆ. ಇದಕ್ಕೆ ಜಾತಿಯ ಬಣ್ಣವನ್ನು ಸಹ ಕೊಡಲಾಗುತ್ತಿದೆ. ಚಿರಾಗ್ ಈತನು ಮುಗ್ಧ ಎಂದು ತೋರಿಸಲು ಚಿರಾಗ್ನ ಹತ್ತಿರದವರ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ. ಅದನ್ನ ಸೂಕ್ತ ಕಾಲಕ್ಕೆ ಪೊಲೀಸರಿಗೆ ತನಿಖೆಗಾಗಿ ನೀಡುತ್ತೇವೆ. ಮುಗ್ಧ ಹುಡುಗಿಯ ಸಾವಿನಲ್ಲಿ ಚಿರಾಗ್ನ ತಾಯಿಯ ಫೋಟೋ ಹಾಕಿ ವಿಘ್ನ ಸಂತೋಷ ಪಡುತ್ತಿರುವ ವ್ಯಕ್ತಿಗಳ ಮೇಲೆ ಮುಂದಿನ ದಿನದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಆತ್ಮಹತ್ಯೆ ಪ್ರಕರಣವನ್ನು ರಾಜಕೀಯ ಉದ್ದೇಶಕ್ಕೆ ಮತ್ತು ದ್ವೇಷ ಸಾಧಿಸಲು ಬಳಸಿಕೊಳ್ಳುತ್ತಿರುವುದು ದುರಂತ ಅಂತ್ಯ ವಿಷಯವಾಗಿದೆ. ರಿಷೆಲ್ ಸಾವಿನ ಕುರಿತು ನಮಗೆ ತುಂಬಾ ಬೇಸರವಿದೆ ಮತ್ತು ನೋವಿದೆ. ರಿಷೆಲ್ ಇವಳ ಸಾವಿಗೂ ಚಿರಾಗನಿಗೂ ಯಾವುದೇ ಸಂಬಂಧ ಇಲ್ಲ. ರಿಷೆಲ್ ಇವಳ ಸಾವಿನ ಕುರಿತು ರಿಷೆಲ್ ಮೊಬೈಲ್ ಅನ್ನು ಸರಿಯಾಗಿ ಪರಿಶೀಲಿಸಿದರೆ ಅವಳ ಸಾವಿಗೆ ಯಾರು ಕಾರಣೀಕರ್ತರು ಎನ್ನುವುದು ತಿಳಿಯುತ್ತದೆ. ಚಿರಾಗ್ ಮತ್ತು ರಿಷೆಲ್ ರವರ ನಡುವೆ ಪ್ರೀತಿ ಇದ್ದದ್ದು ಸತ್ಯ. ಅವರಿಬ್ಬರಿಗೂ ಕೇವಲ 20 ವರ್ಷ ವಯಸ್ಸಾಗಿದೆ. ಅವರಿಬ್ಬರ ನಡುವೆ ಪವಿತ್ರ ಪ್ರೀತಿ ಇಷ್ಟೇ ವಿನಃ ಯಾವುದೇ ಇತರ ಸಂಬಂಧಗಳು ಇದ್ದಿರಲಿಲ್ಲ. ಚಿರಾಗ್ ಮತ್ತು ರಿಷೆಲ್ ರವರ ನಡುವೆ ಇರುವ ಪ್ರೀತಿಯನ್ನು ಸಹಿಸದ ರಿಷೆಲ್ ಅವರ ತಾಯಿ ಮತ್ತು ಕುಟುಂಬಸ್ಥರು ನೀಡಿದ ಕಿರುಕುಳವೇ ರಿಷೆಲ್ ಸಾವಿಗೆ ಕಾರಣ ಆಗಿರುತ್ತದೆ. ಈ ಕುರಿತು ಸತ್ಯ ಹೊರಬರಲು ಸೂಕ್ತ ತನಿಖೆ ಮಾಡಬೇಕೆಂದು ವಿನಂತಿಸುತ್ತೇವೆ. ರಿಷೆಲ್ ಸಾವಿನ ದುರುಪಯೋಗ ಪಡೆಯಲು ಕೆಲವು ದುಷ್ಟಶಕ್ತಿಗಳು ಪ್ರಯತ್ನಿಸುತ್ತಿದೆ. ಚಿರಾಗನ ಈಗಾಗಲೇ ತೀವ್ರವಾಗಿ ನೊಂದಿದ್ದು ಆತನ ಬದುಕು ಸಹ ತೂಕುಕತ್ತಿಯ ಮೇಲೆ ಇದ್ದಂತಿದೆ. ಚಿರಾಗನು ಈಗಾಗಲೇ ವೈದ್ಯಕೀಯ ಚಿಕಿತ್ಸೆಯಲ್ಲಿದ್ದು ಮಾನಸಿಕ ಮತ್ತು ದೈಹಿಕವಾಗಿ ಕುಸಿದು ಹೋಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಬೇಜವಾಬ್ದಾರಿ ವ್ಯಕ್ತಿಗಳು ಕೆಲ ಸುದ್ದಿ ಮಾಧ್ಯಮ ಮುಖಾಂತರ ಏನೇನೋ ಹೇಳಿಕೆ ನೀಡಿದರೆ ಅದು ಚಿರಾಗನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ತೊಂದರೆಯಾದರೆ ಅದಕ್ಕೆ ಮಾಧ್ಯಮದ ಸುಳ್ಳು ಹೇಳಿದವರೇ ಜವಾಬ್ದಾರರಾಗಿರುತ್ತಾರೆ. ಚಿರಾಗ್ ಈತನು ಮುಗ್ಧ ಎಂದು ತೋರಿಸಲು ಚಿರಾಗನ ಹತ್ತಿರದವರ ಬಳಿ ಸಾಕ್ಷ್ಯಾಧಾರಗಳಿವೆ. ಅದನ್ನು ಸೂಕ್ತ ಕಾಲಕ್ಕೆ ಪೊಲೀಸರಿಗೆ ತನಿಖೆಗಾಗಿ ನೀಡುತ್ತೇವೆ. ಮುಗ್ಧ ಹುಡುಗಿಯ ಸಾವಿನಲ್ಲಿ ಚಿರಾಗನ ತಾಯಿಯ ಫೋಟೋ ಹಾಕಿ ವಿಘ್ನ ಸಂತೋಷ ಪಡುತ್ತಿರುವ ವ್ಯಕ್ತಿಗಳ ಮೇಲೆ ಮುಂದಿನ ದಿನದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ. ಪೊಲೀಸರು ತನಿಖೆ ಕೈಗೊಳ್ಳುತ್ತಿರುವ ಸಂದರ್ಭದಲ್ಲಿ ಪೊಲೀಸರಿಗೆ ಸರಿಯಾದ ತನಿಖೆ ಮಾಡಲು ನಾವು ಅವಕಾಶ ನೀಡಬೇಕಾಗಿದೆ. ಮಾಧ್ಯಮದ ಮುಖಾಂತರ ತನಿಖೆ ಕೈಗೊಳ್ಳುವುದು ಬೇಡ ಎಂದು ವಿನಂತಿಸಿಕೊಳ್ಳುತ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಕಿನ್ನರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮುನ್ನಾ ಕೊಟಾರ್ಕರ್, ವೀಣಾ ಕೊಟಾರ್ಕರ್, ಶೈಲಾ ಚಿಂಚ್ರೇಕರ್, ಪ್ರಶಾಂತ್ ನಾಯ್ಕ್, ಮಾನ್ಯ ಕೊಟಾರ್ಕರ್, ಸುನಿಲ್ ಅಣ್ವೇಕರ್, ಪ್ರಮೋದ್ ತಳೇಕರ್, ಸಂತೋಷ್ ಕಲ್ಗುಟ್ಕರ್, ಮಂಜುನಾಥ್ ಅಣ್ವೇಕರ್, ಸಂಗೀತ್ ಗೋವೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.